ಬಹುತೇಕ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಲಿಲ್ಲ. ಹಾಗಾಗಿ ಅವರ ಇನ್ಫ್ಲೂಯೆನ್ಸ್ ಈ ಒಂದು ಕೇಸ್ನಲ್ಲಿ ಅಥವಾ ವಿಚಾರದಲ್ಲಿ ಯಾವುದೂ ಕೂಡ ತರಾತುರಿಯಲ್ಲಿ ಆಗಿಲ್ಲ ಅಂತ ವಕೀಲ ಸಿಂಘ್ವಿ ಹೇಳಿದ್ದಾರೆ. ರಾಜ್ಯಪಾಲರಂತೆ ತರಾತುರಿಯಲ್ಲಿ ಪ್ರಕ್ರಿಯೆ ನಡೆದಿಲ್ಲ, ರಾಜ್ಯಪಾಲರಿಗೆ ಮಾಡಿದಾರಲ್ಲ ಹಾಗೆ ಇದೆಲ್ಲವೂ ಕೂಡ ಆಗಿರೋದಲ್ಲ ತರಾತುರಿಯಲ್ಲಿ. 2020ರಲ್ಲಿ ಭೂಮಿಗೆ ಪರಿಹಾರವಾಗಿ ನಿವೇಶನ ಹಂಚಿಕೆ ಮಾಡಿದ್ದಾರೆ, ಮೊದಲೇ ಒಂದು ಜಮೀನನ್ನ ಕೊಟ್ಟಿದ್ದಾರೆ. ಬಹುತೇಕ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಲಿಲ್ಲ, ಯಾವುದೂ ಕೂಡ ತರಾತುರಿ ಅರ್ಜೆನ್ಸಿಲಿ ಯಾವುದೂ ಕೂಡ ಆಗಿಲ್ಲ ಅಂತ ವಕೀಲ ಸಿಂಘ್ವಿ ಹೇಳ್ತಿದ್ದಾರೆ. ರಾಜ್ಯಪಾಲರಂತೆ ನಾವು ಅರ್ಜೆನ್ಸಿ ಮಾಡಿಲ್ಲ, ಬಹಳ ಅಳದೂತವಾಗಿ ಯೋಚನೆ ಮಾಡಿ ಆಗಿರುವಂಥದ್ದು. ಜೊತೆಗೆ 2020ರಲ್ಲಿ ಭೂಮಿಗೆ ಪರಿಹಾರವಾಗಿ ಬದಲಿ ನಿವೇಶನವನ್ನು ಕೊಟ್ಟಿದ್ದಾರೆ. 2022ರಲ್ಲಿ ನಿವೇಶನಗಳಿಗೆ ಕ್ರಯ ಪತ್ರವಾಗಿದೆ. ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮುಂದುವರಿತಾ ಇದೆ. ಬಹುತೇಕ ಸಂದರ್ಭ ಇಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಲಿಲ್ಲ. ಒಂದು ವೇಳೆ ಅವರು ಸಿಎಂ ಆಗಿನೋ ಅಥವಾ ಬೇರೆ ಏನಾದರೂ ಅಧಿಕಾರ ಅದಕ್ಕೆ ಸಂಬಂಧಪಟ್ಟಾಗಿ ಈ ಸೈಟ್ಗಳ ಹಂಚಿಕೆ ವಿಚಾರವಾಗಿ ಅವರೇನಾದರೂ ಅಥಾರಿಟಿಲಿದ್ದರೆ ಆಗ ಅವರ ಒಂದು ಪ್ರೆಷರ್ ಮೂಲಕ ಆಗಿದೆ ಅಂತ ನಾವು ಒಪ್ಕೊಳ್ಬೋದಾಗಿತ್ತು. ಬೇರೆಯವ್ರು ಯಾರು ಆಡಳಿತದ ಇದ್ದಾಗ ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಗೆ ಇಂಥ ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ, ಅವರ ಒಂದು ಒತ್ತಡ ಅಥವಾ ಅವರ ಒಂದು ಇನ್ಫ್ಲುಯೆನ್ಸ್ ಮೂಲಕ ಹೇಗೆ ಆಗೋಕ್ಕೆ ಸಾಧ್ಯ ಅಂತ ಈಗ ಪ್ರಶ್ನೆ ಮಾಡಲಾಗ್ತಿದೆ. ಒಂದು ವೇಳೆ ಆಗಿದ್ರೂ ಕೂಡ ಅದು ಯಾರು ಆ ಟೈಮಲ್ಲಿ ಅಧಿಕಾರದಲ್ಲಿದ್ದರು, ಯಾರು ಜವಾಬ್ದಾರಿಯನ್ನು ಹೊತ್ತಿದ್ರು ಅವರ ತಪ್ಪಾಗುತ್ತೆ. ಒಂದು ವೇಳೆ ಆ ಟೈಮಲ್ಲಿ ಏನಾದರೂ ಕೊಟ್ಟಿದ್ರೆ ಅದನ್ನು ತಂದು ಸಿದ್ದರಾಮಯ್ಯನವರಿಗೆ ಲಿಂಕ್ ಮಾಡಿ ಅವರ ಮೂಲಕ ಆಯಿತು, ಅವರೇ ಇಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಅಂತ ನೀವು ಹೇಗೆ ಅವರ ಮೇಲೆ ಆರೋಪವನ್ನು ಮಾಡ್ತೀರಿ ಅಂತ ಈಗ ಅಭಿಷೇಕ್ ಮನು ಸಿಂಘ್ವಿ ಪ್ರಶ್ನೆ ಮಾಡ್ತಿದ್ದಾರೆ. ಜುಲೈ 14ರಂದು ನ್ಯಾಯಮೂರ್ತಿ PN ದೇಸಾಯಿ ನೇತೃತ್ವದ ಆಯೋಗ ರಚನೆ ಆಗಿದೆ. ಮುಡಾ ಸಂಬಂಧ ರಾಜ್ಯಪಾಲರು ಕೇಳಿದ್ದ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಜುಲೈ 14ರಂದು ನ್ಯಾಯಮೂರ್ತಿ PN ದೇಸಾಯಿ ನೇತೃತ್ವದ ಆಯೋಗ ರಚನೆ ಮಾಡಿ ಏನೆಲ್ಲ ಪ್ರಶ್ನೆಗಳನ್ನು ಇವರು ಕೇಳಿದ್ರು ಆ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಆ ಎಲ್ಲ ಏನು ಪ್ರಶ್ನೆಗಳಿತ್ತು ಈ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಮುಡಾ ಸಂಬಂಧ ರಾಜ್ಯಪಾಲರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಆದ್ರೆ ಆ ಒಂದು ಉತ್ತರಗಳಿಗೆ ಏನು ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ ಏನಿದೆ, ಈ ಆಯೋಗ ರಚನೆ ಮಾಡಿ ನ್ಯಾಯಮೂರ್ತಿ PN ದೇಸಾಯಿ ನೇತೃತ್ವದಲ್ಲಿ ಮುಡಾ ಸಂಬಂಧ ರಾಜ್ಯಪಾಲರ ಏನು ಪ್ರಶ್ನೆಗಳಿತ್ತು ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರ ಕೊಟ್ಟಿದ್ದೀವಿ. ಇದು ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆಗಿನೂ ಕೂಡ ಅವರ ಪ್ರಶ್ನೆಗಳು ಉತ್ತರಿಸಿ ಕ್ಲಾರಿಫಿಕೇಶನ್ ಕೊಟ್ಟು ಎಲ್ಲ ಆದ ನಂತರವೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ ಅನ್ನೋದು ಹೇಗೆ, ಈ ಅನುಮತಿಯನ್ನು ಯಾಕೆ ಕೊಡಲಾಯಿತು ಅಂತ ಅಭಿಷೇಕ್ ಮನು ಸಿಂಘ್ವಿ ಪ್ರಶ್ನೆ ಮಾಡ್ತಿದ್ದಾರೆ.